ಮಧ್ಯಾಹ್ನದ ವಂದನೆಗಳೊಂದಿಗೆ ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಈಗಿನ ತರಗತಿಗೆ ಸಂಬಂಧಿಸಿದಂತೆ ಒಂದು ಕತೆ. ಆ ಕಥೆಯನ್ನು ಆಧರಿಸಿ ನಾನು ಮಾಡುವಂತಹ ಪಾಠಕ್ಕೂ ಈ ಒಂದು ಕಥೆಗೂ ಸಂಬಂಧವನ್ನ ಕಲ್ಪಿಸಿರುವಂತ ಈ ಒಂದು ಕಥೆ ಏನು ಅಂತಂದ್ರೆ, ಒಂದು ಹಳ್ಳಿಯಲ್ಲಿ ಬಡ ಕುಟುಂಬ ವಾಸಿಸ್ತಾ ಇರುತ್ತೆ. ಆ ಕುಟುಂಬದಲ್ಲಿ ಮೂವರು ಮಾತ್ರ ಸದಸ್ಯರಿರ್ತಾರೆ, ತಂದೆ, ತಾಯಿ ಮತ್ತೆ ಮಗ. ಆ ಮಗನ ಹೆಸರು ರಾಹುಲ್ ಅಂತ ಹೇಳ್ಬಿಟ್ಟು, ಅವನು 10 ವರ್ಷದ ಬಾಲಕನ. ತಂದೆ ಬಹಳ ಬಡ ಕುಟುಂಬದಲ್ಲಿರೋದ್ರಿಂದ ಕಷ್ಟಪಟ್ಟು ಕುಟುಂಬ ಅಥವಾ ಸಂಸಾರವನ್ನ ನಡೆಸ್ತಾ ಇರ್ತಾನೆ. ಅವನ ವೃತ್ತಿ ಏನು ಅಂತಂದ್ರೆ, ಆ ಒಂದು ಹಳ್ಳಿಯಲ್ಲಿ ಒಬ್ಬ ಶ್ರೀಮಂತ ಇರ್ತಾನೆ. ಆ ಶ್ರೀಮಂತನ ಬಳಿಯಲ್ಲಿ ಇವನು ಕೆಲಸಕ್ಕೆ ಹೋಗ್ತಿರ್ತಾನೆ. ಅವನಿಗೆ ಬರುವಂತಹ ಸಂಬಳ ಏನಿದೆಯಲ್ಲ ಬಹಳ ಕಡಿಮೆ, ಸ್ವಲ್ಪ ಸಂಬಳದಲ್ಲೇ ಜೀವನವನ್ನ ನಡೆಸ್ತಾ ಇರ್ತಾನೆ. ಆ ಶ್ರೀಮಂತನು ಕೊಟ್ಟಂತಹ ಸಂಬಳದಲ್ಲಿ ಪ್ರತಿ ತಿಂಗಳು ಆ ಹಣವನ್ನ ತಂದಂತ ಸಂದರ್ಭದಲ್ಲಿ ತಂದೆ ಏನ್ ಮಾಡ್ತಾನೆ, ಮಗನಿಗೆ ತಾನು ದುಡಿಮೆ ಮಾಡದಂತಹ ದುಡಿಮೆಯಲ್ಲಿ ಒಂದು 50 ರೂಪಾಯಿ ಏನ್ ಮಾಡ್ತಾನೆ, ಪ್ರತಿ ತಿಂಗಳು ಆ ಮಗನಿಗೆ ಕೊಡ್ತಾನೆ. ಅವನಿಗೆ ಖರ್ಚಿಗೆ ಅಂತ ಕೊಟ್ಟಿರ್ತಾನೆ. ಆ ಮಗ ಎಷ್ಟು ಜಾಣನಾಗಿರ್ತಾನೆ ಅಂತಂದ್ರೆ, ಬಡ ಕುಟುಂಬದಲ್ಲಿರೋದ್ರಿಂದ ಬಡತನ ಅನ್ನೋದೇನು ಅನ್ನೋಂಥದ್ದು ಅವನಿಗೆ ಗೊತ್ತಿರುತ್ತೆ. ಹಾಗಾಗಿ ಅದನ್ನ ವಿನಾಕಾರಣ ವೆಚ್ಚವನ್ನ ಮಾಡದೆ ಅವನೇನ್ ಮಾಡ್ತಾನೆ ಅಂತಂದ್ರೆ, ಅದನ್ನ ಒಂದು ಹುಂಡಿಯಲ್ಲಿ ಹಾಕ್ತಿರ್ತಾನೆ. ಅವನಿಗೆ ಕೊಟ್ಟಂತಹ ದುಡ್ಡು ಏನು ತಿಂದೆ ಹುಂಡಿಯಲ್ಲಿ ಹಾಕ್ತಿರ್ತಾನೆ. ನೀವೀಗೇನಾದ್ರೂ 50 ರೂಪಾಯಿ ಕೊಟ್ಟಿದ್ರೆ ಇವತ್ತು ಸಂಜೆ ಒಳಗೆ ಅದನ್ನ ಖಾಲಿ ಮಾಡಿದ್ವಿ, ಹೌದಾ? ಆದ್ರೆ ಅವನೇನ್ ಮಾಡ್ತಾನೆ, ಅದನ್ನ ತಗೊಂಡೋಗಿ ಹುಂಡಿಯಲ್ಲಿ ಹಾಕ್ತಿರ್ತಾನೆ. ಹೀಗೆ ಕುಟುಂಬ ಸಂಸಾರವನ್ನ ನಡೆಸ್ತಾ ಇರುತ್ತೆ. ಒಂದು ದಿನ ಇದ್ದಕ್ಕಿದ್ದಂತೆ ಆ ರಾಹುಲನ ತಾಯಿಗೆ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರ. ಆಗ ತಂದೆ ಏನ್ ಮಾಡ್ತಾರೆ, ತನ್ನ ಹೆಂಡತಿಯನ್ನ ಕರ್ಕೊಂಡು ಆಸ್ಪತ್ರೆಗೆ ಕರ್ಕೊಂಡೋಗಿ ತೋರಿಸಿದಾಗ ಚಿಕಿತ್ಸೆ ಎಲ್ಲ ಮುಗಿಯುತ್ತೆ. ಡಾಕ್ಟರ್ ಒಂದು ಸರಿ ಆ ರಾಹುಲನ ತಂದೆಗೆ ಕರೆದ್ಬಿಟ್ಟು ಹೇಳ್ತಾರೆ, ಭಯಪಡುವಂತಹ ಅವಶ್ಯಕತೆ ಏನಿಲ್ಲ, ನಿಮ್ಮ ಹೆಂಡತಿಗೆ ಸ್ವಲ್ಪ ಹೃದಯಾಘಾತದ ಲಕ್ಷಣಗಳು ಕಂಡು ಬಂದಿದೆ, ಅದಕ್ಕೇನು ಔಷಧಿ ಇದೆ, ಆ ಔಷಧಿಯನ್ನು ಸರಿಯಾದ ರೀತಿಯಲ್ಲಿ ಕೊಟ್ರೆ ನಿಮ್ಮ ಹೆಂಡತಿಯನ್ನು ನೀವು ರಕ್ಷಣೆ ಮಾಡ್ಕೋಬಹುದು ಅಂತ ಹೇಳ್ತಾರೆ. ಆ ಗಾಬರಿಗೊಂಡಂತಹ ರಾಹುಲನ ತಂದೆ ಏನ್ ಮಾಡ್ತಾನೆ, ನೀವೇನ್ ಹೇಳಿದ್ರು ಕೂಡ ನಾನು ಅವಳಿಗೆ ಔಷಧಿಯನ್ನ ತಂದು ಕೊಡ್ತೀನಿ, ನನಗೆ ನನ್ನ ಹೆಂಡತಿಯ ಜೀವ ಬೇಕು ಅಂತ ಹೇಳಿ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ವೈದ್ಯರು ಅವರಿಗೊಂದು ಔಷಧಿಯ ಚೀಟಿಯನ್ನ ಬರ್ಕೊಡ್ತಾರೆ. ಆ ಚೀಟಿಯನ್ನ ತೆಗೆದುಕೊಂಡು ಔಷಧಿ ಅಂಗಡಿಗೆ ಹೋಗ್ತಾನೆ ರಾಹುಲನ ತಂದೆ. ಹೋದಂತ ಸಂದರ್ಭದಲ್ಲಿ ಆ ಔಷಧಿ ಅಂಗಡಿಯಲ್ಲಿ ಅದಕ್ಕೆ ಆದಂತಹ ಬೆಲೆ ಸುಮಾರು 2,000. ಔಷಧಿ ತಗೋಬೇಕಂದ್ರೆ 2,000 ದುಡ್ಡು ಬೇಕಾಗಿರುತ್ತೆ. ಅದಕ್ಕೆ ಯೋಚನೆಯನ್ನ ಮಾಡ್ತಿರ್ತಾನೆ ತಂದೆ. ಆಗ ಆ ತಂದೆ ಒಂದು ಸರಿ ಹೇಳ್ತಾನೆ ಮಗನಿಗೆ, ಇಷ್ಟೊಂದು ದುಡ್ಡಾಗಿದೆ, ನನ್ನ ಹತ್ರ ದುಡ್ಡಿಲ್ಲ, ನಾನು ಹೋಗ್ಬಿಟ್ಟು ಹೇಗಾದ್ರೂ ದುಡ್ಡನ್ನ ಹೊಂದಾಣಿಕೆಯನ್ನು ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ತಂದೆ ತನ್ನ ಮಗನಿಗೆ ಹೇಳ್ತಾನೆ. ಆಗ ಮಗ ಏನ್ ಮಾಡ್ತಾನೆ, ಬೇಡ, ಯಾರ ಹತ್ರ ನೀವು ಕೇಳೋದು, ನನ್ನ ಹತ್ರ ಒಂದು ಸ್ವಲ್ಪ ಹಣ ಇರುತ್ತೆ ಅಪ್ಪಾಜಿ, ತಂದು ಕೊಡ್ತೀನಿ ಅಂತ ಹೇಳಿ. ಆಗ ಅವನು ಓಡಿ ಹೋಗಿ ಮನೆಗೆ ತಾನು ಏನು ಕೂಡಿಟ್ಟ ಹುಂಡಿ ಇತ್ತು, ಆ ಹುಂಡಿಯನ್ನು ಹೊಡೆದ್ಬಿಟ್ಟು ಅದರಲ್ಲಿರುವಂತಹ ದುಡ್ಡನ್ನೆಲ್ಲ ಜೋಡಿಸ್ಕೊಂಡು ತಗೊಂಬಂದು ತಂದೆಗೆ ಕೊಡ್ತಾನೆ. ಕೊಟ್ಟ ಮೇಲೆ ತಂದೆ ಏನ್ ಮಾಡ್ತಾನೆ, ಆ ಹಣವನ್ನು ತಗೊಂಡೋಗಿ ಔಷಧಿಯನ್ನ ತೆಗೆದುಕೊಂಡು ಬಂದು ತನ್ನ ಹೆಂಡತಿಯ ರಕ್ಷಣೆಯನ್ನ ಮಾಡ್ತಾನೆ. ಆಗ ತಂದೆ ಮತ್ತು ತಾಯಿಗೆ ಬಹಳ ಬೇಸರ ಅನಿಸುತ್ತೆ. ಯಾಕೆಂತಂದ್ರೆ, ಅವನಿಗೆ ಖರ್ಚಿಗೆ ಅಂತ ಕೊಟ್ಟಂತಹ ಹಣವನ್ನ ನಮ್ಮ ಮಗ ಎಷ್ಟು ಜಾಣತನದಿಂದ ಅದನ್ನ ಕೂಡಿಟ್ಟಿದ್ದ, ಇವತ್ತು ನಮ್ಮ ಕಷ್ಟ ಕಾಲಕ್ಕೆ ನಮ್ಮ ಮಗನೇ ಕೂಡಿಟ್ಟಂತಹ ಹಣ ಉಪಯೋಗಕ್ಕೆ ಬಂತು ಅಂತೇಳಿ ಒಂದು ಕಡೆ ಖುಷಿನೂ ಅನ್ಸುತ್ತೆ, ಒಂದು ಕಡೆ ತಂದೆ ತಾಯಿ ಮನಸ್ಸಿಗೆ ಬೇಜಾರು ಕೂಡ ಆಗುತ್ತೆ, ಹೌದಾ? ಹಾಗಾದ್ರೆ ಆ ರಾಹುಲನ ಸಮಯ ಪ್ರಜ್ಞೆಯಿಂದ ಅವನು ಕೂಡಿಟ್ಟಂತಹ ಹಣದಿಂದ ರಾಹುಲ ತನ್ನ ತಾಯಿಯನ್ನ ಮಾಡ್ದ, ರಕ್ಷಣೆಯನ್ನ ಮಾಡ್ದ, ತಾಯಿಯ ಒಂದು ಪ್ರಾಣವನ್ನ ಉಳಿಸ್ಕೊಂಡ, ಹೌದಾ? ಹಾಗಾದ್ರೆ ಈ ಕಥೆಯಿಂದ ನಿಮಗೆ ಏನ್ ತಿಳಿದು ಬಂತು? ಹಣವನ್ನ ಏನ್ ಮಾಡ್ಬೇಕು? ಉಳಿಸಬೇಕು, ಉಳಿತಾಯವನ್ನ ಮಾಡಬೇಕು. ನೀವೇಗ ಉಳಿತಾಯ ಮಾಡ್ತೀರಾ ಹಣವನ್ನ? ನಿಮಗೆ ಕೊಟ್ಟರೆ ದುಡ್ಡನ್ನ ನೀವು ಹೇಗೆ ಉಳಿಸ್ತೀರಾ? ಹೆಂಗ್ ಮಾಡ್ತೀರಾ? ನೀವು ತಿಂದು ಖಾಲಿ ಮಾಡ್ತೀರಾ?
ಬ್ಯಾಂಕಿಗೆ ಸಂಬಂಧಿಸಿದೆ. ಅದನ್ನು ನಾವು ವ್ಯವಹಾರ ಅಧ್ಯಯನದಲ್ಲಿ ಬ್ಯಾಂಕ್ ವ್ಯವಹಾರಗಳು ಅಂತೇಳಿ ಕರಿತೀವಿ. ಈ ಬ್ಯಾಂಕ್ ವ್ಯವಹಾರಗಳ ಪಾಠದಲ್ಲಿ ಬ್ಯಾಂಕ್ ಅಂದ್ರೇನು, ಬ್ಯಾಂಕಿನ ಗುಣಲಕ್ಷಣಗಳು, ಬ್ಯಾಂಕ್ ಎನ್ನುವಂತಹ ಪದ ಹೇಗೆ ಉಗಮವಾಯಿತು, ಹಾಗೆ ಬ್ಯಾಂಕಿನ ಕಾರ್ಯಗಳು, ಇವಿಷ್ಟು ಅಂಶಗಳನ್ನ ಈ ಒಂದು ತರಗತಿಯಲ್ಲಿ ತಿಳ್ಕೊಂಡು ನಾವು ನೋಡ್ಬೇಕಾಗಿರೋದು ವ್ಯವಹಾರ ಅಧ್ಯಯನದಲ್ಲಿ ಯಾವ ಪಾಠ? ಬ್ಯಾಂಕ್ ವ್ಯವಹಾರಗಳು. ಆ ಬ್ಯಾಂಕ್ ಅಂದ ತಕ್ಷಣ ನೆನಪಿಗೆ ಬರೋದು ಹಣ ಅಲ್ವಾ? ಬ್ಯಾಂಕ್ ಅಂದ ತಕ್ಷಣ ನಮ್ಮ ಮನಸ್ಸಲ್ಲಿ ಬರುವಂತಹ ಅಥವಾ ನಮ್ಮ ಮೈಂಡಿಗೆ ಬರುವಂತಹ ಪ್ರಶ್ನೆ ಯಾವುದು? ಹಣ ಅಂತೇಳಿ ಕರೀತೀವಿ. ಹೌದಾ? ಬ್ಯಾಂಕ್ ಎನ್ನುವಂತಹ ಪದ ಹಣಕಾಸಿನ ವ್ಯವಹಾರಕ್ಕೆ ಸಂಬಂಧಪಟ್ಟಿರುವಂತಹದ್ದು. ಹಾಗಾದ್ರೆ ಈ ಬ್ಯಾಂಕು ಗ್ರಾಹಕರಿಗೆ ಏನೆಲ್ಲ ಸೇವೆಗಳನ್ನ ಸಲ್ಲಿಸ್ತಾ ಇದೆ ಅಂತಂದ್ರೆ ಸಾಲವನ್ನ ಕೊಡುತ್ತೆ, ಹೌದಾ? ಹಣವನ್ನ ಠೇವಣಿ ರೂಪದಲ್ಲಿ ಇಟ್ಕೊಳ್ಳುತ್ತೆ, ವಿವಿಧ ದೇಶಗಳ ಜೊತೆ ವ್ಯವಹರಿಸೋದಕ್ಕೂ ಕೂಡ ನಮಗೆ ಏನ್ ಬೇಕು? ಬ್ಯಾಂಕುಗಳು ಹಣದ ವ್ಯವಹಾರವನ್ನ ಮಾಡ್ತವೆ. ಹಾಗಾದ್ರೆ ಯಾವುದೇ ಒಂದು ದೇಶದ ಅಭಿವೃದ್ಧಿ ಅದು ಏನನ್ನ ಅವಲಂಬಿಸಿರುತ್ತೆ ಅಂತಂದ್ರೆ ಆ ದೇಶದಲ್ಲಿರುವಂತಹ ಹಣಕಾಸಿನ ವ್ಯವಹಾರವನ್ನ ಅವಲಂಬಿಸಿ. ನಾವು ಶ್ರೀಮಂತ ರಾಷ್ಟ್ರ, ಬಡ ರಾಷ್ಟ್ರ, ಹಿಂದುಳಿದ ರಾಷ್ಟ್ರ ಅಂತ ಕರಿತೀವಿ ಅಲ್ವಾ? ಹಾಗಾದ್ರೆ ಆ ರಾಷ್ಟ್ರದ ಅಭಿವೃದ್ಧಿ ಯಾವುದನ್ನ ಅವಲಂಬಿಸಿರುತ್ತೆ? ಆ ದೇಶದಲ್ಲಿ ಯಾವುದು ಹಣಕಾಸಿನ ವ್ಯವಹಾರಗಳು ಮಾಡುವ ಸಂಸ್ಥೆಗಳಿರುತ್ತೋ ಅವುಗಳನ್ನ ಅವಲಂಬಿಸಿರುತ್ತೆ. ಹಾಗಾದ್ರೆ ಇಲ್ಲಿ ಬ್ಯಾಂಕ್ ಎನ್ನುವಂತ ಪದ ಏನಿದೆಯಲ್ಲ, ಇದು ಮೂಲತಃ ಇದರ ಮೂಲ ಜರ್ಮನಿ ಭಾಷೆದು ಅಂತ ಹೇಳ್ತೇವೆ. ಬ್ಯಾಂಕ್ ಎನ್ನುವಂತಹದ್ದನ್ನ ಜರ್ಮನಿ ಭಾಷೆಯಲ್ಲಿ ಹೇಗೆ ಬಳಸ್ತಾ ಇದ್ರು ಅಂತಂದ್ರೆ, ಜರ್ಮನಿಯಲ್ಲಿದ್ದಂತಹ ಜನ ಜೂಜಾಟವನ್ನ ಮಾಡ್ತಾರೆ. ಜೂಜಾಟ ಗೊತ್ತಲ್ಲ? ಆ ಜೂಜಾಟವನ್ನ ಆಡುವಂತ ಸಂದರ್ಭದಲ್ಲಿ ಏನ್ ಮಾಡೋರು ಅಂತಂದ್ರೆ, ಯಾರ್ಯಾರು ಜೂಜಾಟಕ್ಕೆ ಹೋಗಿರ್ತಾರೋ ಅವರೆಲ್ಲರೂ ಕೂಡ ಏನ್ ಮಾಡೋರು ಅಂತಂದ್ರೆ ಹಣವನ್ನ ಒಂದು ಕಡೆ ಕೂಡಿಡೋರು. ಯಾರಿಗೆ ಕೊಡ್ಲಿಕ್ಕೆ? ಗೆದ್ದವರಿಗೆ ಕೊಡ್ಲಿಕ್ಕೆ, ಹೌದಾ? ಹೀಗೆ ಜೂಜಾಟಕ್ಕಾಗಿ ಹಣವನ್ನ ಒಂದು ಟೇಬಲ್ ನ ಮೇಲೆ ಏನ್ ಮಾಡಿರೋದನ್ನ ಕೂಡಿಡೋರು. ಕೂಡಿಟ್ಟು ಜೂಜಾಟದಲ್ಲಿ ಯಾರು ಜಯವನ್ನ ಸಾಧಿಸ್ತಾರೆ, ಗೆಲ್ತಾರೆ, ಅವ್ರಿಗೆ ಏನ್ ಮಾಡೋರು? ಅದನ್ನ ಎಣಿಸಿ ಕೊಡೋರು. ಟೇಬಲ್ ಹೇಗಿರ್ತಿತ್ತು ಅಂತಂದ್ರೆ ಚೌಕಾಕಾರದಲ್ಲಿದ್ದು ಸ್ವಲ್ಪ ಡೌನ್ ಶೇಪ್ ಅಲ್ಲಿ ಇರೋದು. ಡೌನ್ ಶೇಪ್ ಅಲ್ಲಿ ಏನಕ್ಕೆ? ಹಣವನ್ನ ಎಣಿಸಿ ಕೆಳಗಡೆ ಬಿಡ್ಲಿಕ್ಕೆ. ಅಂತಹ ಟೇಬಲ್ ಅನ್ನ ಜರ್ಮನಿಯಲ್ಲಿ ಏನ್ ಮಾಡ್ತಾ ಇದ್ರು? ಬ್ಯಾಂಕ್ ಅಂತ ಹೇಳ್ಬಿಟ್ಟು ಹಣದ ವಹಿವಾಟನ್ನ ನಿರ್ವಹಿಸೋದಕ್ಕಾಗಿ ಬಳಕೆಯನ್ನ ಮಾಡ್ತಾರೆ. ಹಾಗಾದ್ರೆ ಇದರ ಪ್ರಾಯಶಃ ಅರ್ಥವನ್ನ ನೋಡೋದಾದ್ರೆ, ಬ್ಯಾಂಕ್ ಎನ್ನುವಂತಹ ಪದ ಏನಿದೆಯಲ್ಲ ಇದು ಇಟಾಲಿಯನ್ ಮತ್ತು ಫ್ರೆಂಚ್ ಭಾಷೆಯಿಂದ ಉತ್ಪತ್ತಿ ಆಗಿದೆ. ಹಾಗಾದ್ರೆ ಬ್ಯಾಂಕ್ ಎನ್ನುವಂತ ಪದ ಇಟಾಲಿಯನ್ ಭಾಷೆಯ ಬ್ಯಾಂಕೋ, ಇಟಾಲಿಯನ್ ಭಾಷೆಯ ಬ್ಯಾಂಕೋ ಎನ್ನುವಂತಹ ಪದದಿಂದ ಬಂದಿದೆ. ಇನ್ನೊಂದು ಫ್ರೆಂಚ್ ಭಾಷೆಯ ಬ್ಯಾಂಕ್ ಎನ್ನುವಂತಹ ಪದದಿಂದ ಬಂದಿದೆ ಅಂತ ಹೇಳಿ. ಹಾಗಾದ್ರೆ ಈ ಬ್ಯಾಂಕ್ ಎನ್ನುವಂತಹ ಪದ ಇಟಾಲಿಯನ್ ಭಾಷೆಯ ಬ್ಯಾಂಕೋ ಅಥವಾ ಫ್ರೆಂಚ್ ಭಾಷೆಯ ಬ್ಯಾಂಕ್ ಎನ್ನುವಂತಹ ಪದದಿಂದ ಬಂದಿದೆ. ಹಾಗಾದ್ರೆ ಈ ಬ್ಯಾಂಕು ಮತ್ತು ಬ್ಯಾಂಕ್ ಅಂದ್ರೆ ಏನು? ಇದರಲ್ಲಿ ಅರ್ಥ ಏನನ್ನ ಸೂಚಿಸುತ್ತೆ ಅಂತಂದ್ರೆ, ಬ್ಯಾಂಕ್ ಎನ್ನುವಂತಹ ಪದದ ಅರ್ಥ ಬೆಂಚು ಎಂದರ್ಥ. ಬೆಂಚು ಅಥವಾ ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಟೇಬಲ್ ಎಂದರ್ಥ. ಹಣವನ್ನು ವಿನಿಮಯ ಮಾಡಿಕೊಳ್ಳುವ ಟೇಬಲ್. ಬ್ಯಾಂಕ್ ಅಥವಾ ಬ್ಯಾಂಕ್ ಅಂತಂದ್ರೆ ಅದು ಬೆಂಚು ಎಂದ ಅರ್ಥವನ್ನ ಕೊಡುತ್ತೆ ಅಥವಾ ಹಣವನ್ನ ವಿನಿಮಯ ಮಾಡಿಕೊಳ್ಳುವ ಟೇಬಲ್. ಇದು ನಮ್ಮ ಬ್ಯಾಂಕ್ ಎನ್ನುವಂತಹ ಪದದ ಒಂದು ಉತ್ಪತ್ತಿ ಅಂತ ಕರೀತೀವಿ. ಹಾಗಾದ್ರೆ ಇಲ್ಲಿ ಹಣವನ್ನ ನಾವು ಯಾವ ರೀತಿಯಾಗಿ ಬ್ಯಾಂಕಿನಲ್ಲಿ ವ್ಯವಹರಿಸ್ತೀವಿ ಅಂತ ನಾವು ನೋಡೋದಾದ್ರೆ, ಬ್ಯಾಂಕ್ ಯಾವ ರೀತಿಯಾಗಿ ಕೆಲಸ ನಿರ್ವಹಿಸ್ತಾ ಇದೆ? ಗ್ರಾಹಕರಿಂದ ಹಣವನ್ನ ಠೇವಣಿ ರೂಪದಲ್ಲಿ ಸಂಗ್ರಹಿಸಿ ನಂತರ ಏನ್ ಮಾಡುತ್ತೆ ಅಂತಂದ್ರೆ ಬೇಕಾದಂತಹ ಅದೇ ಗ್ರಾಹಕ
ಯಾವ ಗ್ರಾಹಕರಿಗೆ ಅವಶ್ಯಕತೆ ಇರುತ್ತೆ, ಸಾರ್ವಜನಿಕರಿಗೆ ಅವಶ್ಯಕತೆ ಇರುತ್ತೋ ಅವರಿಗೆ ಪುನಃ ಅದೇ ಹಣವನ್ನ ಏನ್ ಮಾಡುತ್ತೆ, ಸಾಲದ ರೂಪದಲ್ಲಿ ನೀಡುವಂತಹದ್ದು. ಉದಾಹರಣೆಗೆ ಬೇರೆ ಬೇರೆ ರೂಪದಲ್ಲಿ ಬ್ಯಾಂಕ್ ಸೇವೆಯನ್ನ ಸಲ್ಲಿಸ್ತಾರೆ. ಉದಾಹರಣೆಗೆ ಕೃಷಿ ಕ್ಷೇತ್ರ ಇದೆ, ರೈತರಿಗೆ ಸಾಲ ಬೇಕಾಗಿರುತ್ತೆ, ರೈತರಿಗೆ ಸಾಲ ಕೊಡುತ್ತೆ. ಕೈಗಾರಿಕೆಯನ್ನು ಸ್ಥಾಪಿಸುವಂತಹ ಉದ್ಯಮಿಗಳು ಅಂತ ನಾವು ಕರಿತೀವಿ, ಅವರಿಗೆ ಸಾಲ ಬೇಕಾಗಿರುತ್ತೆ, ಬ್ಯಾಂಕ್ ಅವರಿಗೆ ಸಾಲ ಕೊಡುತ್ತೆ. ಹೌದಾ? ಇನ್ನು ವ್ಯಾಪಾರವನ್ನ ಮಾಡೋರು ಇರ್ತಾರೆ, ಸ್ವಯಂ ಉದ್ಯೋಗವನ್ನ ಮಾಡೋರು ಇರ್ತಾರೆ, ಅವರಿಗೂ ಕೂಡ ಬ್ಯಾಂಕ್ ಏನ್ ಮಾಡುತ್ತೆ, ಸಾಲವನ್ನ ಕೊಡುತ್ತೆ. ಯಾರ ಹಣ ಇಸ್ಕೊಂಡು? ಗ್ರಾಹಕರಿಂದ ಇಸ್ಕೊಂಡಿರುವಂತಹ ಹಣವನ್ನ ಠೇವಣಿ ಅಂತೀವಿ. ಆ ಠೇವಣಿ ಹಣವನ್ನೇ ಪುನಃ ಗ್ರಾಹಕರಿಗೆ ಕೊಟ್ಟರೆ ಅದನ್ನ ಸಾಲ. ನಾವು ಕೊಟ್ರೆ ಬ್ಯಾಂಕಿಗೆ ಠೇವಣಿ, ಬ್ಯಾಂಕಿನಿಂದ ನಾವು ತಗೊಂಡ್ರೆ ಸಾಲ. ಹೀಗೆ ಬ್ಯಾಂಕ್ ಏನ್ ಮಾಡುತ್ತೆ, ಗ್ರಾಹಕರಿಂದ ಹಣವನ್ನ ಠೇವಣಿ ರೂಪದಲ್ಲಿ ಸ್ವೀಕರಿಸಿದ ಹಣವನ್ನ ಪುನಃ ವಿವಿಧ ರೀತಿಯ ಸೇವೆಗಳ ರೂಪದಲ್ಲಿ ಬೇರೆ ಬೇರೆ ಕ್ಷೇತ್ರಗಳಿಗೆ ಏನ್ ಮಾಡುತ್ತೆ, ಸಾಲದ ರೂಪದಲ್ಲಿ ನೀಡುತ್ತೆ. ಸಾಲದ ರೂಪದಲ್ಲಿ ನೀಡುತ್ತೆ, ಪುನಃ ವಸೂಲಿ ಮಾಡುತ್ತೆ. ಯಾರಿಂದ? ಗ್ರಾಹಕರಿಂದ. ನೀವು ಸಾಲ ತಗೊಳ್ತಿರಲ್ಲ, ನೀವೇ ಇಟ್ಕೊಳ್ತೀರಾ? ಇಲ್ಲತ್ತೇನೆ ವಾಪಸ್ ಕಟ್ಟಬೇಕಲ್ಲ. ವಾಪಸ್ ಕಟ್ಟಬೇಕಾದ್ರೆ ನೀವು ಇಸ್ಕೊಂಡಿದ್ದಷ್ಟನ್ನೇ ಕಟ್ತೀರಾ ಅಥವಾ ಇನ್ನೂ ಎಕ್ಸ್ಟ್ರಾ ಕಟ್ತೀರಾ? ಎಕ್ಸ್ಟ್ರಾ ಅಮೌಂಟಿಗೆ ಏನಂತ ಕರಿತೀವಿ? ಬಡ್ಡಿ ಅಂತ ಕರಿತೀವಿ ಅಲ್ವಾ? ಆ ಬಡ್ಡಿ ಹಣವನ್ನ ಏನ್ ಮಾಡುತ್ತೆ ಬ್ಯಾಂಕ್? ಇನ್ನೊಬ್ರಿಗೆ ಸಾಲ ಕೊಡುತ್ತೆ. ಏನ್ ಮಾಡುತ್ತೆ? ಬೇರೆಯವರಿಗೆ ಸಾಲ ಕೊಡುತ್ತೆ. ಠೇವಣಿ ಹಣ ಇಟ್ಟಿರ್ತಾರೆ ತಾನೆ, ಠೇವಣಿ ಹಣ ಇಟ್ಟಿರ್ತಾರಲ್ವಾ, ಅವರಿಗೆ ತನಗೆ ಬಂದಂತಹ ಬಡ್ಡಿ ಹಣದಲ್ಲಿ ಬ್ಯಾಂಕ್ ಏನ್ ಮಾಡುತ್ತೆ, ಅದರಲ್ಲಿ ಅರ್ಧ ಭಾಗದಷ್ಟು ಠೇವಣಿದಾರರಿಗೆ ಬಡ್ಡಿ ರೂಪದಲ್ಲಿ ಕೊಡುತ್ತೆ. ಹೌದಾ? ಇನ್ನು ಅರ್ಧ ಭಾಗದ ಬಡ್ಡಿ ಹಣವನ್ನ ಏನ್ ಮಾಡುತ್ತೆ ಬ್ಯಾಂಕು ತನ್ನ ಅಭಿವೃದ್ಧಿ ಚಟುವಟಿಕೆಗಳಿಗೆ ಬಳಸುತ್ತೆ. ಅರ್ಥ ಆಯ್ತಲ್ಲ ಹೇಳಿದ್ದು? ಹಾಗಾದ್ರೆ ಬ್ಯಾಂಕು ಗ್ರಾಹಕರಿಂದ ಠೇವಣಿ ರೂಪದಲ್ಲಿ ಸ್ವೀಕರಿಸಿ ಸಾಲದ ರೂಪದಲ್ಲಿ ವಿವಿಧ ಕ್ಷೇತ್ರಗಳಿಗೆ ಕೊಟ್ಟು ಬಡ್ಡಿ ಸಮೇತ ವಾಪಸ್ ಹಿಂಪಡೆದುಕೊಂಡು ಠೇವಣಿದಾರರಿಗೆ ಏನ್ ಮಾಡುತ್ತೆ, ಬಡ್ಡಿಯನ್ನ ಹಾಕಿ ಕೊಡುತ್ತೆ. ಇದು ಒಂದು ರೀತಿಯಲ್ಲಿ ಗ್ರಾಹಕರಿಗೂ ಮತ್ತು ಠೇವಣಿದಾರರ ನಡುವೆ ಬ್ಯಾಂಕ್ ಏನ್ ಮಾಡ್ತಾ ಇದೆ, ಸೇತುವೆ ರೂಪದಲ್ಲಿ, ಕೊಂಡಿಯ ರೂಪದಲ್ಲಿ ಕೆಲಸದ ನಿರ್ವಹಣೆಯನ್ನ ಮಾಡ್ತಾ ಇದೆ. ಇದು ಬ್ಯಾಂಕು ನಮಗೆ ಕೊಡ್ತಾ ಇರುವಂತಹ ಒಂದು ಸೇವೆ ಅಂತ ಕರೀತೀವಿ. ಇನ್ನು ಬ್ಯಾಂಕಿನಲ್ಲಿ ನಾವು ಏನೆಲ್ಲ ಸೇವೆಗಳನ್ನ ಪಡ್ಕೊಳ್ತೀವಲ್ಲ ಅದನ್ನ ಬ್ಯಾಂಕಿಂಗ್ ವ್ಯವಹಾರ ಅಂತ ಕರೀತೀವಿ. ಬ್ಯಾಂಕ್ ವ್ಯವಹಾರ ಅಂದ್ರೆ ಏನು? ನಾವು ಹೋಗ್ತೀವಿ, ದುಡ್ಡು ಇಡ್ತೀವಿ, ಮತ್ತೆ ಬಿಡ್ಕೊಂಡ್ಬರ್ತೀವಿ, ಬಡ್ಡಿ ಕಟ್ತೀವಿ. ಹೌದಾ? ನಾವೇನೆಲ್ಲ ಬ್ಯಾಂಕಿನ ಜೊತೆ ಸೇವೆಗಳನ್ನ ಪಡ್ಕೊಳ್ತೀವಿ, ವ್ಯವಹಾರಗಳನ್ನ ಮಾಡ್ತೀವಿ, ಅದೆಲ್ಲದನ್ನು ನಾವೇನಂತ ಕರಿತೀವಿ, ಬ್ಯಾಂಕಿಂಗ್ ವ್ಯವಹಾರಗಳು ಅಂತ ಕರಿತೀವಿ. ಇದಿಷ್ಟು ಬ್ಯಾಂಕ್ ಅಂದ್ರೇನು, ಬ್ಯಾಂಕ್ ನಮಗೆ ಏನೆಲ್ಲ ಸೇವೆಗಳನ್ನ ಒದಗಿಸಿ ಕೊಡ್ತಾ ಇದೆ. ಇನ್ನು ನಾವು ಬ್ಯಾಂಕಿನ ಗುಣಲಕ್ಷಣಗಳಿಗೆ ಬರೋಣ. ಬ್ಯಾಂಕಿನ ಗುಣಲಕ್ಷಣಗಳು. ಮೊದಲನೇ ಲಕ್ಷಣ ಹಣದ ವಹಿವಾಟು. ಯಾವ ರೀತಿಯಾಗಿ ಬ್ಯಾಂಕ್ ನಮಗೆ ಸೇವೆಯನ್ನ ಸಲ್ಲಿಸ್ತಾ ಇದೆ? ಮತ್ತೆ ನಾವು ನೋಡ್ತೀವಿ ಹಣದ ವಹಿವಾಟು. ಈ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಮಗೆ ಹಣ ಇದೆ ಅಲ್ವಾ? ಹಣವನ್ನ ಏನ್ ಮಾಡುತ್ತೆ, ಹಣದ ವಹಿವಾಟನ್ನ ಹೇಗ್ ಮಾಡುತ್ತೆ? ವಹಿವಾಟು ಅಂದ್ರೇನು? ವ್ಯವಹಾರ. ಯಾವ ರೀತಿಯಾಗಿ? ಠೇವಣಿ ರೂಪದಲ್ಲಿ ಇಸ್ಕೊಳ್ಳುತ್ತೆ, ಸಾಲದ ರೂಪದಲ್ಲಿ ಕೊಡುತ್ತೆ, ಪುನಃ ಬಡ್ಡಿ ರೂಪದಲ್ಲಿ ಅಸಲಿನ ಜೊತೆಯಲ್ಲಿ ವಾಪಸ್ ಇಸ್ಕೊಳ್ಳುತ್ತೆ. ಹೌದಾ? ಹಾಗಾದ್ರೆ ಬ್ಯಾಂಕ್ ಯಾವ ಕೆಲಸ ಮಾಡ್ತಿದೆ? ಹಣದ ವಹಿವಾಟು ಅಂದ್ರೆ ಹಣವನ್ನ ಆಧಾರವಾಗಿಟ್ಟುಕೊಂಡು ಬ್ಯಾಂಕ್ ಏನ್ ಮಾಡ್ತಾ ಇದೆ, ವ್ಯವಹಾರವನ್ನ ನಡೆಸ್ತಾ ಇದೆ. ಇದು ಬ್ಯಾಂಕಿನ ಮೊದಲನೇ ಲಕ್ಷಣ. ಇನ್ನ ಎರಡನೇದಾಗಿ ಬರುವಂತಹದ್ದು ವ್ಯಕ್ತಿ, ಸಂಸ್ಥೆ ಅಥವಾ ಒಂದು ಕಂಪನಿ. ವ್ಯಕ್ತಿ, ಸಂಸ್ಥೆ ಅಥವಾ ಒಂದು ಕಂಪನಿ. ಹಾಗಾದ್ರೆ ಒಂದು ಬ್ಯಾಂಕ್ ಅಂತಂದ್ರೆ
ವಹಿವಾಟು ಅಲ್ವಾ? ಅದು ಒಬ್ಬ ವ್ಯಕ್ತಿಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಒಂದು ಸಂಸ್ಥೆಗೆ ಸಂಬಂಧಪಟ್ಟಿರ್ಬೋದು, ಅಥವಾ ಅದು ಒಂದು ಕಂಪನಿಗೆ ಸಂಬಂಧಿಸಿರ್ಬೋದು. ಯಾವ ರೀತಿಯಾಗಿ ನಾನೊಬ್ಬನೇ ವ್ಯವಹರಿಸಿದ್ರೆ, ನನ್ನ ವೈಯಕ್ತಿಕವಾಗಿ ನಾನು ಪರ್ಸನಲ್ ಆಗಿ ನನ್ನಷ್ಟೇ ನಾನು ವ್ಯವಹಾರವನ್ನ ಮಾಡ್ತಾ ಇದ್ರೆ ಅದು ನನ್ನ ವ್ಯಕ್ತಿಗೆ ಸಂಬಂಧಿಸಿದೆ. ಅಥವಾ ನಾವು ಒಂದು ಸಂಸ್ಥೆಯನ್ನ ಕಟ್ಕೊಂಡು ಆ ಸಂಸ್ಥೆ ಬ್ಯಾಂಕಿನ ಜೊತೆ ವ್ಯವಹರಿಸಿದ್ರೆ ಅದನ್ನ ಸಂಸ್ಥೆ ಅಂತೀವಿ, ಅಥವಾ ಒಂದು ಕಂಪನಿ. ಹೌದಾ? ಹಾಗಾದ್ರೆ ಬ್ಯಾಂಕಿನ ಗುಣಲಕ್ಷಣ ಏನು ಅಂತಂದ್ರೆ ಅದು ಒಬ್ಬ ವ್ಯಕ್ತಿಗೆ ಅಥವಾ ಒಂದು ಸಂಸ್ಥೆಗೆ ಅಥವಾ ಒಬ್ಬ ಕಂಪನಿಗೆ ಸಂಬಂಧಿಸಿದ ವ್ಯವಹಾರವನ್ನ ಮಾಡುತ್ತದೆ. ಇನ್ನು ಮೂರನೆಯದು, ಬ್ಯಾಂಕ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಠೇವಣಿಗಳನ್ನ ಅಂಗೀಕರಿಸುತ್ತದೆ. ಠೇವಣಿಗಳ ಅಂಗೀಕಾರ. ಅಂಗೀಕರಿಸೋದು ಅಂದ್ರೇನು? ಠೇವಣಿ ಅಂದ್ರೆ ಗೊತ್ತಲ್ಲ, ಗ್ರಾಹಕರು ಬ್ಯಾಂಕಿನಲ್ಲಿ ಇಡುವಂತಹ ಇಡಿಗಂಟು ಅಥವಾ ಹಣ, ಅದು ಠೇವಣಿ. ಅಂಗೀಕರಿಸೋದು ಅಂದ್ರೆ ಠೇವಣಿಯನ್ನ ಸ್ವೀಕರಿಸೋದು. ಈ ಚಿತ್ರದಲ್ಲಿ ಕಾಣಿಸ್ತಿದೆ ನೋಡಿ, ಮಧ್ಯದಲ್ಲಿ ಒಂದು ಟೇಬಲ್ ಇದೆಯಲ್ಲ, ಟೇಬಲ್ ಅಲ್ಲಿ ಒಬ್ರು ದುಡ್ಡು ಕೊಡ್ತಾ ಇದ್ದಾರೆ, ಒಬ್ರು ದುಡ್ಡು ಇಸ್ಕೊಳ್ತಾ ಇದ್ದಾರೆ. ಹೌದಾ? ಕೊಡ್ತಾ ಇರೋರು ಯಾರು? ಇಸ್ಕೊಳ್ತಾ ಇರೋರು. ಹಾಗಾದ್ರೆ ಹಣವನ್ನ ಠೇವಣಿ ರೂಪದಲ್ಲಿ ಬ್ಯಾಂಕ್ ಏನ್ ಮಾಡ್ತಾ ಇದೆ? ಅಂಗೀಕರಿಸ್ತಾ ಇದೆ. ಅಂದ್ರೆ ಅರ್ಥ, ಗ್ರಾಹಕರಿಂದ ಠೇವಣಿ ಹಣವನ್ನ ಏನ್ ಮಾಡ್ತಾ ಇದೆ? ಸ್ವೀಕರಿಸ್ತಾ ಇದೆ. ಇದು ಬ್ಯಾಂಕ್ ಮಾಡ್ತಾ ಇರುವಂತಹ ಗುಣಲಕ್ಷಣಗಳಲ್ಲಿ ಒಂದು. ಇನ್ನು ನಾಲ್ಕನೇ ಲಕ್ಷಣಕ್ಕೆ ಬಂದ್ರೆ, ಬ್ಯಾಂಕ್ ಏನ್ ಮಾಡುತ್ತೆ? ಸಾಲವನ್ನ ಕೊಡುತ್ತದೆ. ಸಾಲವನ್ನ ಕೊಡುವುದು. ಸಾಲ ಕೊಡುತ್ತಾ ಬ್ಯಾಂಕು? ಯಾರ್ಯಾರಿಗೆ? ಕೃಷಿಕರಿಗೆ, ಮನೆ ಕಟ್ಟಲಿಕ್ಕೆ, ವಾಹನ ಖರೀದಿಸೋದಿಕ್ಕೆ, ಮತ್ತೆ ಕೆಲಸವನ್ನ ಮಾಡ್ಲಿಕ್ಕೆ, ಸ್ವ ಉದ್ಯೋಗಗಳನ್ನ ಮಾಡ್ಲಿಕ್ಕೆ. ಹಾಗಾದ್ರೆ ಸ್ವೀಕರಿಸಿದ ಹಣವನ್ನ ಬ್ಯಾಂಕ್ ಏನ್ ಮಾಡ್ತಾ ಇದೆ? ಮತ್ತೆ ಗ್ರಾಹಕರಿಗೆ ಏನ್ ಮಾಡ್ತಾ ಇದೆ? ಸಾಲದ ರೂಪದಲ್ಲಿ ನೀಡ್ತಾ ಇದೆ. ಇದು ಬ್ಯಾಂಕಿನ ನಾಲ್ಕನೇ ಗುಣಲಕ್ಷಣ. ಯಾರು ಬೇಕಾದ್ರೆ ಸಾಲವನ್ನ ತಗೋಬಹುದು, ಆದ್ರೆ ಬ್ಯಾಂಕಿನಲ್ಲಿ ನಮ್ಮದೇ ಆದ ಖಾತೆ ಇರ್ಬೇಕು, ಅಕೌಂಟ್ ಇರ್ಬೇಕು. ಯಾರು ಬೇಕಾದ್ರೂ ತಗೊಳ್ಳೋದಂದ್ರೆ ನಾವು ಹೋಗಿ ಎಲ್ಲರೂ ತಗೊಂಬರಂಗಿಲ್ಲ. ಅದಕ್ಕೆ ಕೆಲವೊಂದು ನಿಯಮಗಳಿರ್ತವೆ, ಆ ನಿಯಮಗಳನ್ನ ಪಾಲಿಸ್ತೇವೆ. ಅರ್ಥ ಆಯ್ತಲ್ಲ? ಹಾಗಾದ್ರೆ ಬ್ಯಾಂಕಿನ ನಾಲ್ಕನೇ ಗುಣಲಕ್ಷಣ ನೀಡುವಂತಹದ್ದು. ಐದನೆಯದು ಪಾವತಿ ಅಥವಾ ಹಿಂದಕ್ಕೆ ಪಡೆಯುವುದು. ಪಾವತಿ ಮತ್ತು ಹಿಂದಕ್ಕೆ ಪಡೆಯುವುದು. ಏನ್ ಪಾವತಿ ಅಂದ್ರೆ? ಇಸ್ಕೊಳ್ಳೋದು. ಪಾವತಿ ಕೊಡೋದು. ಹಿಂದಕ್ಕೆ ಪಡೆಯೋದು? ಕೊಡೋದಂದ್ರೆ ಸಾಲ ಕೊಡೋದು ಅಲ್ವಾ? ಹಿಂದಕ್ಕೆ ಪಡೆಯೋದು ಅಂದ್ರೆ ಪುನಃ ಏನ್ ಮಾಡ್ತೀವಿ? ಬಡ್ಡಿ ಸಮೇತ ಬ್ಯಾಂಕ್ ಏನ್ ಮಾಡುತ್ತೆ? ಹಣವನ್ನ ವಸೂಲಿ ಮಾಡುತ್ತೆ. ಹೌದಾ? ಸಾಲವನ್ನು ಕೊಡುತ್ತೆ, ಕೊಟ್ಟಂತಹ ಸಾಲವನ್ನ ಗ್ರಾಹಕರಿಂದ ಬಡ್ಡಿ ಸಮೇತ ಏನ್ ಮಾಡುತ್ತೆ? ವಾಪಸ್ ಪಡೆದುಕೊಳ್ಳುವಂತಹ ಕೆಲಸವನ್ನ ಮಾಡುತ್ತೆ. ಹಾಗೆ ಆರನೇದಾಗಿ ಬರುವಂತಹದ್ದು ಏಜೆಂಟ್ ಆಗಿ ಕೆಲಸದ ನಿರ್ವಹಣೆ. ಏನ್ ಏಜೆಂಟ್ ಅಂದ್ರೆ? ಬಸ್ ಏಜೆಂಟ? ವಿಡಿಯೋ ಕ್ಲಾಸ್ ಮಾಡ್ತೀರಾ? ಏಜೆಂಟ್ ಆಗಿ ನಿರ್ವಹಣೆಯನ್ನ ಮಾಡ್ತಾರೆ. ಯಾವ ರೀತಿಯಾಗಿ ಏಜೆಂಟ್ ಕಾರ್ಯಗಳು?
ಠೇವಣಿ ರೂಪದಲ್ಲಿ ಸ್ವೀಕರಿಸಿ. ಠೇವಣಿ ರೂಪದಲ್ಲಿ ಗ್ರಾಹಕರಿಂದ ಇಸ್ಕೊಳ್ಳುತ್ತೆ. ಇಸ್ಕೊಂಡಂತ ಹಣವನ್ನ ಯಾರಿಗೆ ಸಾಲ ಬೇಕಾಗಿರುತ್ತೆ ಅವ್ರಿಗೆ ಸಾಲ ಕೊಡುತ್ತೆ. ಇವ್ರ ಹತ್ರ ಇಸ್ಕೊಂಡು ನಾನು ಇಟ್ಕೊಂಡು ಮತ್ತೊಬ್ಬರಿಗೆ ಅದನ್ನ ಏನ್ ಮಾಡ್ತೀನಿ, ಸಾಲದ ರೂಪದಲ್ಲಿ ನೀಡಿ. ಮಧ್ಯದಲ್ಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆಯಲ್ಲ ಅದನ್ನ ನಾವೇನಂತ ಕರಿತೀವಿ, ಏಜೆಂಟ್ನ ಕಾರ್ಯರೂಪದ ನಿರ್ವಹಣೆ ಅಂತ ಹೇಳಿ ಕರಿತೀವಿ. ಇದು ಗ್ರಾಹಕರಿಗೂ ಮತ್ತು ಸಾಲಗಾರರಿಗೂ ಏನ್ ಮಾಡ್ತಾ ಇದೆ, ಕೊಂಡಿಯನ್ನ ಕಲ್ಪಿಸುವಂತಹ ಕೆಲಸ ಬ್ಯಾಂಕ್ಗಳು ಮಾಡ್ತಾ ಇದೆ. ಉಪಯುಕ್ತ ಸೇವೆಗಳನ್ನು ಕೂಡ ಕೊಡ್ತಾ ಇದೆ ಬ್ಯಾಂಕ್. ಉಪಯುಕ್ತ ಸೇವೆ ಅಂದ್ರೆ ಯಾವುದು? ಉಪಯುಕ್ತ ಸೇವೆಗಳು ಬಹಳಷ್ಟು ಸೇವೆಗಳು ಮಾಡ್ತಾ ಇದೆಯಲ್ಲ. ಏನೆಲ್ಲ ಬ್ಯಾಂಕು ಸೇವೆಗಳನ್ನ ಸಲ್ಲಿಸ್ತಾ ಇದೆ? ನಮ್ಮ ದುಡ್ಡನ್ನ ಭದ್ರವಾಗಿ ಇಟ್ಕೊಳ್ತಿದೆ. ಹೌದಾ? ಈಗ ನೋಡಿ ಬಹಳಷ್ಟು ಬ್ಯಾಂಕ್ ಎಷ್ಟು ಬದಲಾಗಿದೆ ಅಂತಂದ್ರೆ, ಲೋಹದ ಹಣವನ್ನ ಬಳಸ್ತಾ ಇದ್ದಂತ ಸಂದರ್ಭದಲ್ಲಿ ಲೋಹ ಒತ್ಕೊಂಡು ಹೋಗಕ್ಕಾಗಲ್ಲ ಅಂತ ನಿನ್ನೆ 9ನೇ ತರಗತಿಯಲ್ಲಿ ನಾವು ಓದಿದಿರಲ್ವಾ, ಹಣ ಮತ್ತು ಸಾಲದಲ್ಲಿ ಒತ್ಕೊಂಡು ಹೋಗಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಗದದ ಹಣ ಬಂತು. ಕಾಗದದ ಹಣ ಕಳ್ತನ ಆಗುತ್ತೆ ಅಂತ ಹೇಳಿ ನೆಕ್ಸ್ಟ್ ಏನಾಯ್ತು, ಬ್ಯಾಂಕಿಂಗ್ ಹಣ ಬಂತು, ಚೆಕ್ ಬಂದ್ವು, ಪಾಸ್ಬುಕ್ಗಳು ಬಂದ್ವು. ಹೌದಾ? ನೋಡಿದಿರ ಪಾಸ್ಬುಕ್ ಚೆಕ್ಗಳೆಲ್ಲ? ನೋಡಿದಿರಲ್ಲ? ಅದನ್ನ ಏನಕ್ಕೆ ಬಳಸ್ತೀವಿ ಹೇಳಿ? ದುಡ್ಡು ಇಟ್ಕೊಂಡ್ರೆ ಕಳ್ದೋಗುತ್ತೆ. ಚೆಕ್ಗಳನ್ನ ಇಟ್ಕೊಳ್ತೀವಲ್ಲ, ಹಣವನ್ನ ಬಿಡಿಸ್ಕೊಂಡು ಬರ್ಲಿಕ್ಕೆ ಬಳಸುವಂತದ್ದು. ನಾವು ಹಣವನ್ನ ಕಟ್ಟಿರ್ತೀವಲ್ಲಪ್ಪ, ಅದನ್ನ ವಾಪಸ್ ಮತ್ತೆ ನಾವು ತಗೋಬೇಕಲ್ಲ. ನಾವು ಬ್ಯಾಂಕಲ್ಲಿ ದುಡ್ಡು ಇಟ್ಟಿರ್ತೀವಿ, ನಮಗೆ ಬೇಕಾಗಿರುತ್ತೆ ದುಡ್ಡು, ವಾಪಸ್ ಬಿಡಿಸ್ಕೋಬೇಕಾದ್ರೆ ನಾವು ತರ್ತೀವಲ್ಲ, ಅವಾಗ ಇದು ಬಳಸ್ತಿದ್ದನ್ನ ಚೆಕ್ ಕೀಪ್ ಅಂತೇಳಿ ಕರಿತೀವಿ. ಜಾಸ್ತಿ ಹಣವನ್ನ ಬಿಡಿಸ್ಬೇಕಾದ್ರೆ ಇದನ್ನ ಬಳಸ್ಬಿಟ್ಟು ಹಣವನ್ನ ಏನ್ ಮಾಡ್ತೀವಿ, ಬಿಡಿಸ್ಕೊಂಡ್ ಬರ್ತೀವಿ. ಇದನ್ನ ನಾವು ಚೆಕ್ ಅಂತ ಕರಿತೀವಿ. ಚೆಕ್ ಗೊತ್ತಾ? ಇದರಲ್ಲಿ ನಮ್ಮ ಸಂಪೂರ್ಣ ಮಾಹಿತಿ ಇರುತ್ತೆ. ಹೌದಾ? ಇದರಲ್ಲಿ ನಮಗೆ ಬೇಕಾಗಿರುವಂತಹ ಹಣವನ್ನ ಬರೀಬೇಕು. ಇದು ಅಂಕಿಯಲ್ಲಿ ಬರೀತೀವಿ ಬಾಕ್ಸ್ ಅಲ್ಲಿ. ಈ ಭಾಗದಲ್ಲಿ ನಾವು ವರ್ಡ್ಸ್ ಗಳಲ್ಲಿ ಬರೀತೀವಿ, ಅಕ್ಷರಗಳಲ್ಲಿ ಬರೀತೀವಿ. ಕೊನೆಯದಾಗಿ ಸಿಗ್ನೇಚರ್ ಅನ್ನ ಮಾಡ್ಬಿಟ್ಟು ಇದನ್ನ ಕೊಡ್ತೀವಿ. ಇದು ಕೂಡ ನಾವು ಹಣದ ರೂಪದಲ್ಲಿ ಬಳಸ್ತೀವಿ. ಹೌದಾ? ಇದು ಕೂಡ ನಾವು ಹಣನೇ. ಯಾವಾಗ ಇದರ ಮೇಲೆ ಅಮೌಂಟ್ ಬರೆದು ಸಿಗ್ನೇಚರ್ ಮಾಡ್ತೀವಿ. ಅರ್ಥ ಆಗ್ತದಲ್ಲ? ಇವೆಲ್ಲ ಸೇವೆ ಮಾಡ್ತಿರೋದು ಯಾವುದು? ಬ್ಯಾಂಕುಗಳು ನಮಗೆ ಇದು ಸೇವೆಯನ್ನ ಕೊಡ್ತಾ ಇದೆ. ಇದು ನಮಗೆ ಬ್ಯಾಂಕ್ ಯಾವ ರೀತಿಯಾಗಿ ಅಂತಂದ್ರೆ ಏಜೆಂಟಿನ ರೂಪದಲ್ಲಿ, ಜೊತೆಯಲ್ಲಿ ವಿವಿಧ ಸೇವೆಗಳ ನಿರ್ವಹಣೆಯ ರೂಪದಲ್ಲಿ ನಮಗೆ ಸಹಾಯವನ್ನ ಮಾಡ್ತಾ ಇದೆ. ಇನ್ನು ನೆಕ್ಸ್ಟ್ ಲಾಭ ಮತ್ತು ಸೇವಾ ಮನೋಭಾವ. ಬ್ಯಾಂಕ್ ಏನ್ ಮಾಡ್ತಾ ಇದೆ, ಲಾಭ ಮತ್ತು ಸೇವಾ ಮನೋಭಾವನೆಯನ್ನ ಹೊಂದಿದೆ. ಬ್ಯಾಂಕಿಗೆ ಲಾಭ ಬರುತ್ತಾ? ಹೆಂಗೆ? ಬಡ್ಡಿ ಅಲ್ವಾ? ಯಾರು ಕಟ್ಟೋರು? ಸಾಲಗಾರರು. ಯಾರು ಬ್ಯಾಂಕಿನಿಂದ ಸಾಲವನ್ನ ತೆಗೆದುಕೊಂಡಿರ್ತಾರೆ ಅವ್ರು ಏನ್ ಮಾಡ್ತಾರೆ, ಬಡ್ಡಿ ರೂಪದಲ್ಲಿ ಪುನಃ ಬ್ಯಾಂಕಿಗೆ ಅಸಲು ಸಮೇತ ಅಲ್ವಾ, ತಾವು ಇಸ್ಕೊಂಡಿದ್ದ ದುಡ್ಡು ಮತ್ತೆ ಆ ದುಡ್ಡಿಗೆ ಬಡ್ಡಿ ಎರಡು ಕೂಡ ಕೊಡ್ತಾರೆ. ಆ ಬಡ್ಡಿ ಹಣವನ್ನ ಏನ್ ಮಾಡುತ್ತೆ ಬ್ಯಾಂಕು, ಸ್ವೀಕರಿಸಿ ಅದರಲ್ಲಿ ಒಂದು ಭಾಗ ಠೇವಣಿ ರೂಪದಲ್ಲಿ ಹಣ ಯಾರು ಇಟ್ಟಿರ್ತಾರಲ್ಲ ಗ್ರಾಹಕರು, ಅವ್ರಿಗೆ ಬಡ್ಡಿ ರೂಪದಲ್ಲಿ ಕೊಡುತ್ತೆ. ಇನ್ನು ಉಳಿದಂತಹ ಹಣವನ್ನ ಬ್ಯಾಂಕ್ ಏನ್ ಮಾಡುತ್ತೆ, ಲಾಭದ ರೂಪದಲ್ಲಿ ಸ್ವೀಕರಿಸಿ ಬ್ಯಾಂಕ್ ತನ್ನ ಅಭಿವೃದ್ಧಿ ಕಾರ್ಯಗಳಿಗಾಗಿ ಬಳಕೆಯನ್ನ ಮಾಡುತ್ತೆ. ಇದು ಬ್ಯಾಂಕ್ ಮಾಡುವಂತಹ ಸೇವೆ. ಇನ್ನು ಬ್ಯಾಂಕ್ ಬಹಳಷ್ಟು ಸೇವೆಗಳನ್ನು ಕೂಡ ಸಲ್ಲಿಸ್ತಾ ಇದೆ. ಹೌದಾ? ಬ್ಯಾಂಕ್ ನಮಗೆ ಎಷ್ಟು ರೀತಿಯಲ್ಲಿ ಸೇವೆಗಳು ಅಂತಂದ್ರೆ, ಉದಾಹರಣೆಗೆ ನಾವು ATM ಕಾರ್ಡ್ಗಳನ್ನು ಬಳಸ್ತಾ ಇದೀವಲ್ವಾ, ಈಗ ಬಳಸ್ತಾ ಇದೀವಿ ತಾನೆ? ಇದು ಕೂಡ ಒಂದು ರೀತಿಯಲ್ಲಿ ಬ್ಯಾಂಕ್ ಹಣನೇ. ಚೆಕ್ ಕೂಡ ಬ್ಯಾಂಕ್ ಹಣನೇ, ಇದು ಕೂಡ ಬ್ಯಾಂಕ್. ಇದನ್ನ ನಾವು ಪ್ಲಾಸ್ಟಿಕ್ ಹಣ ಅಂತೀವಿ. ATM, ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಇದೆಯಲ್ಲ, ಇದನ್ನ ನಾವು ಪ್ಲಾಸ್ಟಿಕ್ ಹಣ ಅಂತೀವಿ. ಯಾಕೆ? ಇದು ಪ್ಲಾಸ್ಟಿಕ್ ಇಂದ ರಚನೆ ಆಗಿರೋದು ಅಲ್ವಾ? ಇನ್ನೂ ಸ್ಮಾರ್ಟ್ ಆಗಿದ್ವಲ್ಲ ಈಗ, ಏನು ತಗೊಂಡು ಹೋಗ್ಬೇಕಾಗಿಲ್ಲ. ಫೋನ್ ಒಂದಿರ್ಬೇಕು, ಏನು ತಗೊಂಡು ಹೋಗ್ಬೇಕಾಗಿಲ್ಲ ಅಂದ್ರೆ ಅಕೌಂಟಲ್ಲಿ ದುಡ್ಡಿರ್ಬೇಕು ಅಲ್ವಾ? ಅವಾಗ ಮಾತ್ರ ನಾವು ವ್ಯವಹರಿಸುವಂತಹ ವ್ಯವಹಾರ ಏನಾಗುತ್ತೆ, ಸುಗಮವಾಗಿ ನಡೆಯುತ್ತೆ. ಹಾಗಾದ್ರೆ ಇವೆಲ್ಲ ಸೇವೆಗಳು ಸಲ್ಲಿಸ್ತಾ ಇರೋದು ಯಾವುದು? ಯಾರ ಅನುಕೂಲಕ್ಕಾಗಿ? ಲಾಭವನ್ನು ತಗೊಳ್ತಿದೆ ಬ್ಯಾಂಕು, ಜೊತೆಯಲ್ಲಿ ಗ್ರಾಹಕರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದೆ.
ಇನ್ನು ನೆಕ್ಸ್ಟ್ ಬರುವಂತಹ ಪಾಯಿಂಟ್ಸ್ ನಿರಂತರ ವಿಸ್ತೃತ ಹೋಗ್ತಾ ಇರುವಂತಹ ಕಾರ್ಯಗಳು. ನಿರಂತರ ವಿಸ್ತರಿಸುತ್ತಾ ಹೋಗುವ ಕಾರ್ಯಗಳು. ಬೇರೆ ಬೇರೆ ದಿಕ್ಕುಗಳತ್ತ ಚಟುವಟಿಕೆಗಳು ಮಾಡ್ತಾ ಇದೆ ಬ್ಯಾಂಕ್ ಅಲ್ವಾ. ಬ್ಯಾಂಕು ನಮ್ಮ ಗ್ರಾಹಕರಿಗೆ ಎಷ್ಟು ಸಾಧ್ಯನೋ ಅಷ್ಟು ಸೇವೆಗಳನ್ನ ಸಲ್ಲಿಸ್ತಾ ಇದೆ. ಅದರಲ್ಲೂ ಕೂಡ ಸುಗಮವಾಗಿ, ಸುಗಮ ಅಂದ್ರೆ ಈಸಿಯಾಗಿ, ಯಾವುದೇ ತೊಂದರೆ ಇಲ್ಲದೆ ಗ್ರಾಹಕರಿಗೆ ಎಲ್ಲೂ ಮೋಸ ಹೋಗದಂತೆ ಸಂರಕ್ಷಣೆಯನ್ನ ಮಾಡ್ತಾ ದಿನದಿಂದ ದಿನಕ್ಕೆ ಏನಾಗ್ತಾ ಇದೆ, ನಿರಂತರವಾಗಿ, ನಿರಂತರ ಅಂದ್ರೇನು, ಯಾವಾಗಲೂ ಕೂಡ ಏನಾಗ್ತಾ ಇದೆ, ತನ್ನ ಸೇವೆಯನ್ನ ವಿಸ್ತರಿಸ್ತಾ ಹೋಗ್ತಿದೆ. ವಿಸ್ತರಿಸೋದು ಅಂದ್ರೇನು, ಅದನ್ನ ಹೆಚ್ಚು ಹೆಚ್ಚು ಸೇವೆಗಳನ್ನ ಸಲ್ಲಿಸ್ತಾ ಇದೆ. ಅದರಿಂದ ಬ್ಯಾಂಕಿಗೆ ಲಾಭನೂ ಕೂಡ ಬರ್ತಿದೆ, ಜೊತೆಯಲ್ಲಿ ಗ್ರಾಹಕರಿಗೆ ಅದು ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರುವಂತದ್ದು ಸಂಬಂಧವನ್ನ ಕಲ್ಪಿಸುವ ಕೊಂಡಿ. ಆಗ ಹೇಳಿದ್ನಲ್ಲ, ಯಾರ್ಯಾರ ನಡುವೆ, ಸಾಲಗಾರರು ಮತ್ತು ಠೇವಣಿದಾರರು. ಸಾಲಗಾರರು ಮತ್ತು ಠೇವಣಿದಾರರು. 9ನೇ ಪಾಯಿಂಟ್ ಸಂಬಂಧ ಕಲ್ಪಿಸುವ ಕೊಂಡಿ. ಬ್ಯಾಂಕ್ ಠೇವಣಿದಾರರು ಮತ್ತು ಸಾಲಗಾರರ ಮಧ್ಯೆ ಸಂಬಂಧವನ್ನ ಕಲ್ಪಿಸ್ತಾ ಇದೆ. ಠೇವಣಿದಾರರಿಂದ ಹಣವನ್ನ ಸ್ವೀಕರಿಸಿ ಸಾಲಗಾರರಿಗೆ ಸಾಲದ ರೂಪದಲ್ಲಿ ನೀಡ್ತಾ ಇದೆ. ಇಲ್ಲಿ ಠೇವಣಿದಾರರ ಹಣವನ್ನ ರಕ್ಷಣೆ ಮಾಡ್ತಿದೆ, ಸಾಲಗಾರರಿಗೆ ಸಾಲವನ್ನ ಕೊಟ್ಟು ಸಹಾಯವನ್ನು ಕೂಡ ಮಾಡ್ತಿದೆ. ಠೇವಣಿದಾರರ ಹಣವನ್ನ ಬ್ಯಾಂಕ್ ತನ್ನ ಹತ್ರನೇ ಇಟ್ಕೊಳ್ಳಲ್ಲ, ಅದು ಯಾರಿಗೆ ಅವಶ್ಯಕತೆ ಇರುತ್ತೆ, ಸಾಲದ ರೂಪದಲ್ಲಿ ಕೊಡುತ್ತೆ. ಒಂದು ಕಡೆ ಠೇವಣಿದಾರರ ಠೇವಣಿಯ ಹಣದ ಸಂರಕ್ಷಣೆ, ಇನ್ನೊಂದು ಕಡೆ ಸಾಲಗಾರರಿಗೆ ಸಾಲವನ್ನು ಕೊಟ್ಟು ಸಹಾಯವನ್ನು ಕೂಡ ಮಾಡ್ತಾ ಇದೆ. ಇದು ಒಂದು ರೀತಿಯಲ್ಲಿ ಸಂಬಂಧವನ್ನ ಕಲ್ಪಿಸ್ತಾ ಇದೆ. ಇನ್ನು 10ನೇದಾಗಿ ಬರುವಂತಹದ್ದು ಬ್ಯಾಂಕಿಂಗ್ ವ್ಯವಹಾರ. ಬ್ಯಾಂಕಿಂಗ್ ವ್ಯವಹಾರ. ಬ್ಯಾಂಕಿಂಗ್ ವ್ಯವಹಾರ ಅಂದ್ರೆ ಏನು ಅಂತ ಪ್ರಾರಂಭದಲ್ಲಿ ಹೇಳಿದೆ ನಾನಲ್ವಾ. ಬ್ಯಾಂಕಿಂಗ್ ವ್ಯವಹಾರ ಅಂದ್ರೇನು, ಬ್ಯಾಂಕಿನ ಜೊತೆ ನಿರ್ವಹಿಸುವ ಹಣಕಾಸಿನ ವ್ಯವಹಾರ, ಅದನ್ನೇನಂತ ಕರಿತೀವಿ, ಬ್ಯಾಂಕಿಂಗ್ ವ್ಯವಹಾರಗಳು ಅಂತೇಳಿ ಕರಿತೀವಿ. ಕೊನೆಯದಾಗಿ ಬರುವಂತಹದ್ದು ಹೆಸರಿನ ಗುರುತು. ಬ್ಯಾಂಕುಗಳಿಗೆ ಹೆಸರಿದೆಯಾ? ಯಾಕೆ? ಬ್ಯಾಂಕ್ ಅಂದ್ರೆ ಎಲ್ಲ ಒಂದೇ ಆಗ್ಬಿಡ್ತಾವಲ್ಲ, ನಾವು ಯಾವ ಬ್ಯಾಂಕಿನ ಜೊತೆ ವ್ಯವಹರಿಸ್ತೀವಿ ಅಂತ ಗೊತ್ತಾಗಲ್ಲ. ಅದಕ್ಕೆ ಏನ್ ಮಾಡಿದೆ ಬ್ಯಾಂಕ್ಗಳು, ಹೆಸರಿನ ಗುರುತನ್ನ ಇಟ್ಕೊಂಡಿದೆ. ಯಾಕೆ ಅಂತಂದ್ರೆ ಗ್ರಾಹಕರಿಗೆ ನಾವು ಯಾವ ಬ್ಯಾಂಕಿನೊಂದಿಗೆ ವ್ಯವಹರಿಸ್ತಾ ಇದೀವಿ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ನಾವೇನ್ ಮಾಡ್ತಾ ಇದೀವಿ, ಬ್ಯಾಂಕಿನೊಂದಿಗೆ ಹೆಸರನ್ನ ನೋಡಿ. ಹೌದಾ? ಉದಾಹರಣೆ, SBI ಬ್ಯಾಂಕ್, ಕೆನರಾ ಬ್ಯಾಂಕ್, SBI ಬ್ಯಾಂಕ್, ಬರೋಡಾ ಬ್ಯಾಂಕ್, ಮತ್ತೆ ಯಾರಿಗೆ ಗೊತ್ತಿದೆ? ಮತ್ತೆ ಯಾವುದು? ಕರ್ನಾಟಕ ಬ್ಯಾಂಕ್. ಮತ್ತೆ ಬ್ಯಾಂಕ್ ಆಫ್ ಬರೋಡಾ. ಕಂಟಿನ್ಯೂ ಇರಲಿ. ಮತ್ತೆ ಕಂಟಿನ್ಯೂ ಇರಲಿ. ಪ್ರತಿಯೊಂದು ಬ್ಯಾಂಕು ಕೂಡ ಮೊದಲು ಹೆಸರನ್ನ ಇಟ್ಕೊಂಡಿದೆ, ನಂತರ ಬ್ಯಾಂಕ್ ಅಂತ ಏನ್ ಮಾಡಿದೆ, ಹೆಸರನ್ನ ಜೋಡಿಸ್ಬೋದು ಅಲ್ವಾ. ಅದೇ ಬ್ಯಾಂಕುಗಳನ್ನ ನಾವು ನೋಡ್ತಾ ಬಂದ್ರೆ ನೋಡಿ, ಪಾಸ್ಬುಕ್ಗಳಲ್ಲಿ ಎಲ್ಲದರಲ್ಲೂ ಕೂಡ ಇದೆ. ಹೌದಾ? ಇಲ್ಲಿ ನೋಡಿ, ಕೆನರಾ ಬ್ಯಾಂಕ್ ಅಂತಿದೆ ಹೌದಾ, ಅದ್ರ ಮುಂಭಾಗದಲ್ಲಿ ಬ್ಯಾಂಕ್ ಬರ್ತದೆ. ನೆಕ್ಸ್ಟ್ ಕರ್ನಾಟಕ ಬ್ಯಾಂಕ್. ಹೌದಾ? ಪ್ರತಿಯೊಂದು ಬ್ಯಾಂಕು ಕೂಡ ಹೆಸರಿನ ಗುರುತನ್ನ ಯಾಕೆ ಇಟ್ಕೊಂಡಿದೆ ಅಂತಂದ್ರೆ ಗ್ರಾಹಕರಿಗೆ ಯಾವ ಬ್ಯಾಂಕುಗಳ ಜೊತೆ ವ್ಯವಹರಿಸ್ತಾ ಇದೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಾಗಿ ಬ್ಯಾಂಕ್ ಏನ್ ಮಾಡ್ತಾ ಇದೆ, ತನ್ನ ಹೆಸರಿನ ಗುರುತನ್ನ ಒಳಗೊಂಡಿದೆ. ಇದು
ಲಕ್ಷಣಗಳು. ಇದಿಷ್ಟು ಬ್ಯಾಂಕ್ ಅಂದ್ರೇನು, ಬ್ಯಾಂಕಿನ ಪದದ ಉತ್ಪತ್ತಿ ಹೇಗಾಯ್ತು, ಬ್ಯಾಂಕ್ ಸಲ್ಲಿಸ್ತಾ ಇರುವ ಅಥವಾ ಬ್ಯಾಂಕಿನ ಪ್ರಮುಖ 10 ಗುಣಲಕ್ಷಣಗಳು. ಇವಿಷ್ಟು ಅಂಶಗಳನ್ನ ಈ ಒಂದು ತರಗತಿಯಲ್ಲಿ ತಿಳ್ಕೊಂಡು, ಇನ್ನು ಮುಂದಿನ ತರಗತಿಯಲ್ಲಿ ಬ್ಯಾಂಕ್ ಸಲ್ಲಿಸುವ ಸೇವೆ, ಬ್ಯಾಂಕಿನ ಕಾರ್ಯಗಳು, ಹಾಗೆ ಅಂಚೆ ಕಚೇರಿಗಳು ನಿರ್ವಹಿಸ್ತಾ ಇರುವಂತಹ ಬ್ಯಾಂಕಿನ ವ್ಯವಹಾರಗಳು, ಅದನ್ನ ಮುಂದಿನ ತರಗತಿಯಲ್ಲಿ